ಎಲ್ಲ ನಮಸ್ಕಾರ. ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ನಮ್ಮ ಮಿನಿ ವ್ಲಾಗ್ ಶುರು ಮಾಡೋಣ. ಇವತ್ತಿರೋದು ಡೇ 19. ಇನ್ನು 11 ಡೇಸ್ ಐತೆ 30 ಡೇಸ್ ಚಾಲೆಂಜ್ ಮುಗಿಯೋದಕ್ಕೆ. ಬರೀ ಇವು ಅಡಿಗೆ ಏನ್ ಮಾಡಾರ ಅಂತ ನೋಡ್ಕೊಂಡ್ಬಿಡೋಣ. ಓಕೆ ಗೈಸ್, ಇವತ್ತು ಅಡಿಗೆಗೆ ಒಗ್ಗರಣೆ ಮಾಡಿದ್ದಾರೆ. ಬನ್ನಿ ಇದನ್ನ ಬೇಯಿಸಿ ಬ್ಯಾಟಿಂಗ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ. ಒಗ್ಗರಣೆ ಇದ್ರು ಕೂಡ ಮಸ್ತ್ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿನಿ ಗೈಸ್. ಈಗ ಓದ್ಬೇಕು. ನಾಳೆ ನೋಡಿದ್ರೆ ಮಂಡೇ ನೋಡಿದ್ರೆ ಪ್ರಿಪರೇಟರಿ ಐತೆ. ಅದ್ರೊಳಗೆ ಫಸ್ಟ್ ಸಬ್ಜೆಕ್ಟ್ ಇರೋದೇ ಕನ್ನಡ, ಅದು ಓದ್ಕೋಬೇಕು. ಬನ್ನಿ ಓದ್ಕೊಳ. ಈಗ ಹೊತ್ತ ನಮ್ಮ ಮಮ್ಮಿ ಮೆಡಿಕಲಿಗೆ ಹೋಗಿ ಸಾಮಾನು ತಗೊಂಬಾರ ಅಂತಂದ್ರೆ ನಡ್ಕೊಂಡು ಹೋಗಕ್ ಬ್ಯಾಸರಲ್ಲ. ಅದೇ ಟೈಮಿಗೆ ನಮ್ಮ ಅಕ್ಕ ಎಂಟ್ರಿ ಕೊಟ್ಲಿ. ನಮ್ಮ ಅಕ್ಕ ಒಳಗೆ ಬಂದೇ ಇಲ್ಲ, ಹೊರಗೆ ಕರ್ಕೊಂಡು ಹೋಗ್ಬಿಟ್ಟೆ. ಅದೇ ಮೆಡಿಕಲ್ ಹತ್ರ ಎಕ್ಸಿಬಿಷನ್ ಇಟ್ಟಾರೆ. ಇದು ನಿಮ್ಗೇನು ಹೊಸದಲ್ಲ, ಬಟ್ ನೋಡಿ ಇದು ನಮ್ಮೂರಿನ ಗೈಸ್. ಇದು ನೋಡ್ಬಿಟ್ಟು ಆಟ ಆಡೋದೊಂದು ಬಾಕಿ ಐತೆ ಅನ್ಕೊಂಡ್ರೆ ಇನ್ನೊಂದ್ ಕಡೆನೂ ಹಾಕ್ಬಿಟ್ಟವ್ರೆ ಅಲ್ಲ ಗೈಸ್. ಡಬಲ್ ದಮ ಗೈಸ್ ಅಲ್ಲಿ ಅಂತರು ಗಿಚ್ಚಿ ಆಡಕಂತ ಅಂದ್ರು. ಗಿಚ್ಚಿ ಅಂತ ಅಂದ್ರು. ನಮ್ಮ ಮನೇಲಿ ಏನಂತಾರಂತಂದ್ರೆ, ಒಂದ್ ಅಡ ಇದ್ರೆ ಆಡು, ಇಲ್ಲ ಬಿಡು ಮನಿ ನಡಿ, ಇಷ್ಟೇ ಅಂತ ನೋಡಿ ಗೈಸ್. ಜಾಸ್ತಿ ಏನ್ ಮಾತಾಡೋದಿಲ್ಲ ನಮ್ಮ ಮನೇಲಿ. ಎಕ್ಸಿಬಿಷನ್ಸ್ಗೆ ಎಲ್ಲ ನೋಡ್ಕೊಂಡ್ಬಿಟ್ಟು ಸೀದಾ ಹೋಗಿ ಮೆಡಿಕಲ್ ಇಂದ ನಮ್ಮ ಮಮ್ಮಿ ಹೇಳಿ ಮೆಡಿಸಿನ್ ತಗೊಂಡ್ಬಂದ್ಬಿಟ್ಟೆ. ಬರೀ ಈಗ ಸಾಮಾನು ತರ ಕಳ್ಸೋರಿ. 8 ಗಂಟೆ ಟೈಮ್ ಆಗೈತಿ. ಸಾಮಾನು ತರಕ್ ಹೋಗ್ಬೇಕು. 8 ಗಂಟೆ ಹೊರ ಬಂದಿರ್ತಲ್ಲ. ಜನರು ಇರ್ತಾರೆ. ಯಾಕಂತಪ್ಪ ಅಂತಂದ್ರೆ ಇವತ್ತು ನಾಳೆ ಊರ್ಸೈತೆ, ಇವತ್ತು ಗಂಧ ಐತೆ. ಬಟ್ ಅದ್ರದ್ದು ಏನಪ್ಪ ಸ್ಟೋರಿ ಅಂದ್ರೆ ನಮ್ಮ ಅಜ್ಜಿ ಗೊತ್ತೈತೆ. ನಮ್ಮ ಅಜ್ಜಿ ಕೇಳ್ಬಿಟ್ಟು ಹೇಳ್ತೀನಿ ಮನೆಗೆ ಬಂದು ನಿಮಗೆ. ಬರೀ ಹೋಗೋಣ ಈಗ ಸರಿ. ರಶ್ ಐತೆ ಅಲ್ಲಿ ಸರ್ಕಲ್ನಾಗ ಅನ್ಸ್ತದೆ. 2 ಗಂಟೆಗೇನೋ ಹೋಗ್ತಂತೆ ಕುದುರೆದು. ಅದು ಇದೇನೋ ಐತಪ್ಪ ಅಂತ ಅದು ನೋಡ್ಬೇಕು ಏನೈತೆ. ಈಗ ಸಾಮಾನು ತೊಗೊಂಬ. ಹಾಗೆ ಮುಂದೆ ಬರ್ತಾ ಗೈಸ್ ಎಷ್ಟೊಂದು ರಶ್ ಐತಿ. ಯಾಕಪ್ಪ ಅಂತ ಅಂದ್ರೆ ಇಲ್ಲೆಲ್ಲ ಟೆಂಟ್ ಹಾಕೊಂಡಾರಲ್ಲ, ಬೇರೆ ಬೇರೆ ಊರಿಂದ ಏನಕ್ಕೆ ಬಂದ್ರ ಅಂತ ಅಂದ್ರೆ ಹಬ್ಬ ಮಾಡಕಂತ ಬಂದವ್ರೆ. ಯಾವ ಹಬ್ಬ? ಉರುಸ್ ಹಬ್ಬ ಗೈಸ್. ಈ ದೇವರಿಂದ ಏನ್ ವಿಶೇಷ ಅಂತಂದ್ರೆ ಗೈಸ್, ಈ ದೇವರಿಗೆ ನೀರಿನಿಂದ ದೀಪ ಹಚ್ತಾವ್ರಿ. ಪೊಲೀಸ್ ಮಾವರು ಎಲ್ಲ ಕಡೆ ಅಲರ್ಟ್ ಆಗ್ಬಿಟ್ಟವ್ರಿ. ಹೊಂಟೈತೆ ಗಾಡಿ. ನಾನು ಎಲ್ಲಿ ಹೋದ್ರೆ ಕಿತಾಪಿತಿ ಮಾಡ್ತೀನಿ. ಪರೋಟ ತಗೊಳಕಂತ ಹೋದೆ. ಪರೋಟ ತಗೋಬೇಕು ಹೋದಿಲ್ಲ, ಜ್ಯೂಸಿಂಗ್ ಬಾಟಲ್ ಎಲ್ಲ ಬೆಳೆಸ್ತೇವೆ ಕೆಳಗೆ. ಏನಾರು ಜ್ಯೂಸಿಂಗ್ ಬಾಟಲ್ ಇದಕ್ಕೆ ನಮ್ಮ ಮನೆಯವ್ರು ಬೈತಾರೆ, ಏನೇ ಕೆಲಸ ಮಾಡಿದ್ರು ಏನಾರು ಬೆಳೆಸ್ತೇ ಅಂತ. ಇದಂತ ನಿಜ ಆಗ್ತೀವಿ. ಪರೋಟ ತಗೊಂಡು ಜ್ಯೂಸಿಂಗ್ ಬಾಟ್ಲಿ ಬಿದ್ಬಿಡ್ತೀವಿ. ಬಟ್ ಐಸ್ ಕ್ರೀಮ್ ತೊಗೊಂಡಿದ್ವಿ. ನಿಮ್ಗಂತ ಪರೋಟ ಎಲ್ಲ ಐತಿ. ಮತ್ತೆ ಎಣ್ಣೆ ತಗೋಬೇಕು. ಬರೀ ಕುಡಿಯೋ ಎಣ್ಣೆ ಅಲ್ಲ, ಹಾಕೋ ಎಣ್ಣೆ. ನಾಳೆಗೆ ಬೇಕಾಗಿ ಸಾಮಾನು ಎಲ್ಲ ತಗೊಂಡ್ಬಿಟ್ಟು ಗೈಸ್ ನಮ್ಮ ಅಜ್ಜಿ ಫೋನ್ ಮಾಡ್ಬಿಟ್ಟು ಎಲೆ ಅಡಿಗೆ ತಗೊಂಬ ಅಂತಂದ್ರು. ತಗೊಂಬರೋಣ ಅಂತಂದ್ರೆ ಒಬ್ಬ ಅಂಗಡಿಯವನು 10 ರೂಪಾಯಿಗೆ 5 ಕೊಟ್ಟ. ಅದೇ ಬಿಟ್ಟು ಎಲೆ ಪೇಟೆ ಅಂತದ್ರಾಗ ಹೋಗಿ ನಾನು ಎಲೆ ಅಡಿಗೆ ತಗೊಂಬಂದ್ರೆ 10 ರೂಪಾಯಿಗೆ 15 ಕೊಟ್ರು ಗೈಸ್. ನೋಡ್ರಿ ಇಲ್ಲಿ ಪೈಸಾ ಮಾಮೂಲ ಹಿಂಗೆ ಐತಿ ಬಿಸ್ನೆಸ್. ಹೋಗಿ ಗೈಸ್, ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.